ಕೇರಳದ ಬೇಪೂರ್ ಆಳ ಸಮುದ್ರದಲ್ಲಿ ಹಡಗು ಅಗ್ನಿ ದುರಂತಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ 18 ಜನರನ್ನ ರಕ್ಷಣೆ ಮಾಡಲಾಗಿದೆ. ರಕ್ಷಣೆಗೊಳಗಾದಂತಹ 18 ಮಂದಿಯ ಪೈಕಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. 6 ಮಂದಿಯನ್ನ ಮಂಗಳೂರು ನಗರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶ್ರೀಲಂಕಾದಿಂದ ಮುಂಬೈಗೆ ಸಾಗ್ತಾ ಇದ್ದಂತಹ ಸಿಂಗಾಪುರ ಮೂಲದ ಹಡಗಿನಲ್ಲಿ ಪೇಂಟ್ ಮತ್ತು ಗನ್ ಪೌಡರ್ ಸೇರಿದಂತೆ ಹಲವು ವಸ್ತುಗಳನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಕೇರಳದ ಬೇಪೂರ್ ಕಡಲ ಕಿನಾರಿಯ ದೂರದಲ್ಲಿ ಬೆಂಕಿ ಆವರಿಸುತ್ತೆ. ಇಡೀ ಹಡಗೆ ಬೆಂಕಿಯಿಂದ ಆವೃತ ಆಗುತ್ತೆ. ಬಟ್ ಇದರಲ್ಲಿ ಇನ್ನೂ 4 ಜನ ಮಿಸ್ಸಿಂಗ್ ಇದ್ದಾರಂತೆ. ಅವರು ಸಮುದ್ರ ಪಾಲಾದ್ರ ಏನಾದರೂ ಅಥವಾ ಇದೇ ಬೆಂಕಿಯಲ್ಲಿ ಸುಟ್ಟು ಹೋದ್ರ ಗೊತ್ತಿಲ್ಲ. ಶೋಧ ಕಾರ್ಯ ಅವರಿಗೋಸ್ಕರ ಮುಂದುವರಿತಾ ಇದೆ. ಕೋಸ್ಟ್ ಗಾರ್ಡ್ನಿಂದ ಬೆಂಕಿ ನಂದಿಸುವ ಕಾರ್ಯ ಕೂಡ ಆಗ್ತಾ ಇದೆ. ಆ ವಿಜುವಲ್ಸ್ ನೋಡಿದ್ರೆ ಭಾಳ ಭಯಾನಕ ಅನಿಸುತ್ತೆ. ಇಲ್ಲೆಲ್ಲೋ ಕಟ್ಟಡದಲ್ಲಿ ಅಗ್ನಿ ದುರಂತ ಆದರೆ ಹೆಂಗೋ ಅದನ್ನು ಅನಿಸ್ಬಿಡ್ಬೋದು. ಬಟ್ ಇಲ್ಲಿ 4 ಶಿಪ್ಪಲ್ಲಿ ರೆಸ್ಕ್ಯೂ ಆಪರೇಷನ್ ಬೇಕಾದಷ್ಟು ನೀರು, ಆಮೇಲೆ ಗನ್ ಪೌಡರ್ ಎಲ್ಲ ಇರೋದ್ರಿಂದ ಅದು ರಿಯಾಕ್ಟ್ ಆಗ್ತಾನೆ ಇರುತ್ತೆ. ಬೆಂಕಿ ಅಷ್ಟು ಸುಲಭಕ್ಕೆ ಅದನ್ನು ಆರಿಸೋದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಉಳಿದ 4 ಜನರ ಕತೆ ಅವ್ರು ಸಮುದ್ರದ ಪಾಲಾದ್ರೆ ಗೊತ್ತಿಲ್ಲ.